ಭವ್ಯ ಹಿಂದುತ್ವದಿಂದ ಭಾರತ ನಿರ್ಮಾಣ ಸಾಧ್ಯ. ಹಿಂದೂ ಸಮಾಜೋತ್ಸವದಲ್ಲಿ ಭಾಷಣಕಾರ ಅರುಣ್ ಕುಮಾರ್. ಏಟಗಿಯಲ್ಲಿ ಹಿಂದೂ ಸಮಾಜೋತ್ಸವ ಶೋಭಾಯಾತ್ರೆ. ಏಟಗಿಯಲ್ಲಿ ಇಂದು ಹಿಂದೂ ಸಮಾಜೋತ್ಸವ ಶೋಭಾಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹಿಂದುತ್ವದಿಂದ ಭವ್ಯ ಭಾರತ ನಿರ್ಮಿಸಲು ಸಾಧ್ಯ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉತ್ತರ ಮತ್ತು ದಕ್ಷಿಣ ಪ್ರಾಂತ ಪ್ರಚಾರಕರು ಅರುಣ್ ಕುಮಾರ್ ಹೇಳಿದರು. ಏಟಗಿ ಗ್ರಾಮದಲ್ಲಿ ನಡೆದ ಹಿಂದೂ ಸಮಾಜೋತ್ಸವದಲ್ಲಿ ಮಾತನಾಡಿದ ಅವರು, ಭವ್ಯ ರಾಮ ಮಂದಿರ ನಿರ್ಮಾಣ ಆದಂತೆ ಭವ್ಯ ಭಾರತ ನಿರ್ಮಾಣವಾಗಬೇಕು. ಕುಟುಂಬಗಳಲ್ಲಿ ಮೌಲ್ಯ ಕುಸಿಯುತ್ತಿದೆ. ಪ್ರತಿ ಕುಟುಂಬದ ಮೌಲ್ಯ ಹೆಚ್ಚಳವಾಗುವುದರಿಂದ ಭಾರತದ ಮೌಲ್ಯ ಹೆಚ್ಚುತ್ತದೆ. ಸಮಾಜ ಅಭಿವೃದ್ಧಿ ಕಾರ್ಯ ಮಾಡಬೇಕಿದೆ. ನಾವು ಯಾರು ಅನ್ನೋದನ್ನ ಅರಿಯಬೇಕು. ಭಾರತ ಹಿಂದೂ ರಾಷ್ಟ್ರ. ಹಿಂದೂ ಸಂಸ್ಕೃತಿ ಎಂದಿಗೂ ಮರೆಯಬಾರದು. ಹಿಂದೂ ಧರ್ಮ ತಳಹದಿಯ ಮೇಲೆ ಭಾರತದ ದಿವ್ಯತೆ ನಿಂತಿದೆ. ಅದನ್ನ ಮತ್ತಷ್ಟು ಪ್ರಜ್ವಲಿಸುವಂತೆ ಮಾಡಬೇಕು ಎಂದರು. ಕೋಕನೂರಿನ ಅನ್ನದಾನೇಶ್ವರ ಶಾಖಾ ಮಠದ ಶ್ರೀ ಮಹಾದೇವ್ ಸ್ವಾಮೀಜಿ ಮಾತನಾಡಿ, ಧರ್ಮದ ಆಚರಣೆ ಸದಾ ಜರುಗುತ್ತಿರಬೇಕು. ಹಿಂದೂ ಧರ್ಮ ಮನುಷ್ಯ ನಿರ್ಮಾಣದ ಧರ್ಮ, ಮಾನವೀಯ ಮೌಲ್ಯದ ಕೈಗನ್ನಡಿ. ಹಿಂದೂ ಎಂಬ ಭಾವ ಸದಾ ಇರಬೇಕು ಎಂದರು. ಗ್ರಾಮದಲ್ಲಿ ನಾನಾ ಸಾಮಾಜಿಕ ಸೇವೆ ಮಾಡಿದ ಗ್ರಾಮದ ಸಮಾಜ ಸೇವಕಿ ಹುಲಗೆಮ್ಮ ಬಾಳಪ್ಪ ಹೊರಕಣ್ಣವರ್ ಅಧ್ಯಕ್ಷತೆ ವಹಿಸಿದ್ರು. ಸುತ್ತಲಿನ ನಾನಾ ಗ್ರಾಮಸ್ಥರು ಈ ವೇಳೆ ಉಪಸ್ಥಿತರಿದ್ದರು. ಹಿಂದೂ ಧರ್ಮದಿಂದ ಭಾರತ ವಿಶ್ವದಲ್ಲಿ ವಿಶ್ವಗುರು ಸ್ಥಾನದಲ್ಲಿದೆ. ಭಾರತದ ಪರಂಪರೆ ಉಳಿಸಿಕೊಂಡು ಹೋಗುವ ಕಾರ್ಯ ಆಗಬೇಕಿದೆ. ಧರ್ಮದ ಹಾದಿಯಲ್ಲಿ ಸಾಗಿದಾಗ ಮಾತ್ರ ಮನುಷ್ಯನಿಗೆ ನಿಜ ಬೆಲೆ ಬರುತ್ತೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಭಾರತೀಯ ಭಾರತ ಕಟ್ಟುವ ಕೆಲಸ ಮಾಡಬೇಕು. ಅದಕ್ಕೆ ನಾವು ಸದಾ ಚಿರಋಣಿಯಾಗಿರಬೇಕು. ಈ ವೇಳೆ ನವೀನ್ ಗುಳಗಣ್ಣನವರ್ ಬಿಜೆಪಿ ಜಿಲ್ಲಾಧ್ಯಕ್ಷರು ಉಪಸ್ಥಿತರಿದ್ದರು. ಇನ್ನು ಶ್ರೀಕಾಂತ್ ಪೂಜಾರ್ ಪ್ರಾರ್ಥಿಸಿದ್ರು. ಗವಿಸಿದ್ದನಗೌಡ ಮುದ್ದಾಬಳ್ಳಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಭಾರತಾಂಬೆಯ ಭಾವಚಿತ್ರ ಶೋಭಾಯಾತ್ರೆಯಲ್ಲಿ ವಿಜೃಂಭಿಸಿತು. ರಾಷ್ಟ್ರ ಮುಖಂಡರು ಹಾಗೂ ರಾಷ್ಟ್ರ ನಾಯಕರ ವೇಷಧಾರಿ ಮಕ್ಕಳು ಗಮನ ಸೆಳೆದರು. ನಾನಾ ವಾದ್ಯ ಮೇಳ ಶೋಭಾಯಾತ್ರೆಗೆ ಮೆರುಗು ನೀಡಿತು. ಪ್ರಮುಖರಾದ ಬಸವಲಿಂಗಪ್ಪ ಭೂತೆ, ಬಿಎಂ ಹಳ್ಳಿ, ರಾಮಣ್ಣ ಹಿರೇಮನಿ, ನಾಗರಾಜ್ ವೆಂಕಟಾಪುರ, ಸೋಮಣ್ಣ ಬಡಿಗೇರ್, ಮಹೇಶ್ ದೊಡ್ಡನಿ, ಅಂದಪ್ಪ ಹುರುಳಿ, ಪ್ರಭು ಹಳ್ಳಿ, ರಾಮಣ್ಣ ಕೌದಿ, ವಿರೂಪಾಕ್ಷಪ್ಪ ಹುರುಳಿ, ಮಹಾಂತೇಶ್ ಕೌದಿ, ಶಿವಕುಮಾರ್ ಗುಳಗಣ್ಣವರ್, ಶಾಂತಯ್ಯ ಕಂತಿ, ಸೋಮನಗೌಡ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಲೋಕೇಶ್ ಬೆಣಕಲ್, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕೂಕನೂರು.